ನಿಮ್ಮಿಬ್ರಲ್ಲಿ ಯಾರು ಕೋಪನೂ ಮಾಡಿಕೊಂಡು ಜಗಳನೂ ಶುರು ಮಾಡಿ ಅವರೇ ಸಮಾಧಾನನೂ ಮಾಡ್ಕೊಂಡ್ಬಿಡ್ತಾರೆ? ಓಕೆ, ನೋ ಪ್ರಾಬ್ಲಮ್. ಏನು ಅನುಷಾರೆ, ಇವ್ರು ಆ ಥರ ಮಾಡ್ತಾರಾ? ಹೌದು. ಏನು ಮಾಡ್ತಾರೆ ಆ ಥರ? ಕೋಪನೂ ಮಾಡ್ಕೋತಾರೆ, ಸಮಾಧಾನ ಪಡ್ಕೋತಾರೆ, ಮತ್ತೆ ಸಾರಿನ ಹೇಳ್ತಾರೆ. ಎಲ್ಲ ಅವರೇ ಒಟ್ಟಿಗೆ ಲೈನ್ ಆಗಿ? ಹೌದು. ಅಂದ್ರೆ ಆ ಕೋಪ ಮಾಡ್ಕೊಂಡಿರೋ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಇಲ್ವಾ? ಸೊಲ್ಯೂಷನ್ ಅಂದ್ರೆ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾರೆ, ಹೊರಗಡೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ಟ್ರೀಟ್ ಮಾಡ್ತಾರೆ, ಒಳ್ಳೆ ಟ್ರೀಟ್ ಕೊಡಿಸ್ತಾರೆ, ಮತ್ತೆ ಸಾರಿ ಹೇಳ್ತಾರೆ. ಚೆನ್ನಾಗಿದೆ. ಎಲ್ಲ ಅವರೇ ಮಾಡ್ಬೋದು ಅಂದ್ರೆ ಎದುರುಗಡೆ ಪಾರ್ಟಿ ಕೆಲಸನೇ ಇಲ್ಲ ಇಲ್ಲಿ. ಸರ್, ಇವ್ರು ಹಂಗೆ ಮಾಡ್ತಾರಾ? ಇಲ್ಲ, ಅವ್ಳು ಹೇಳಿದ್ದೆ ಸರಿ. ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ. ಇಡಿ ನಿಮ್ಮ ಕಂಪನಿ ಇಡಿ. ಅದ್ಯಾಕೆ ಸರ್ ಅದು ಕೋಪನೂ ಮಾಡ್ಕೋತೀರಾ, ನೀವೇ ಸಮಾಧಾನನೂ ಮಾಡ್ತೀರಾ, ಆಮೇಲೆ ಸಾರಿನೂ ಹೇಳ್ಬಿಡ್ತೀರಾ? ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ಕೆಲಸ ಬಿಡ್ಬೇಕಲ್ವಾ ನೀವು? ಇಲ್ಲ, ಕೆಲಸ ಮಾಡಿದ್ರೆ ಬಿಡ್ತೀನಿ. ಮಾಡೋದು ಇಲ್ಲ. ನೀವು ಕೆಲಸ ಮಾಡಲ್ವಾ ಸರ್? ಯಾವ ವಿಷಯಕ್ಕೆ ಜಗಳ ಆಗತ್ತೆ ನಿಮ್ಮಿಬ್ರಲ್ಲಿ? ನಾರ್ಮಲಿ ಬೇಗ ರೆಡಿ ಆಗಲಿಕ್ಕೆ, ಸೊ ಏನಾದ್ರು ಆಫೀಸ್ಗೆ ಹೋಗ್ಬೇಕಾದ್ರೆ ತಿಂಡಿ ಮಾಡ್ಕೊಡ್ಲಿಕ್ಕೆ, ಸೊ ಅಥವಾ ನಾ ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಹೋಗ್ಬೇಕಾದ್ರೆ ಸ್ವಲ್ಪ ಬೇಗ ಎಲ್ಲ ಪ್ರಿಪ್ರೇಷನ್ಗೆ, ಮತ್ತು ಇವಳು ಸ್ಕೂಲಿಗೆ ಹೋಗ್ಬೇಕಾದ್ರೆ ಮಕ್ಕಳನ್ನ ರೆಡಿ ಮಾಡಬೇಕಾದ್ರೆ ಸ್ವಲ್ಪ ಬೇಗ ಟೈಮ್ ತುಂಬ ಲೇಟ್ ಮಾಡಿಬಿಡ್ತಾರೆ. ಸೊ ಆ ವಿಷಯಕ್ಕೆ ಸುಮಾರು ಸತೆ ಕೋಪ ಬರುತ್ತೆ. ಸೊ ಜಗಳ ಮಾಡಿದ್ದೀವಿ. ನೀವು ಯಾಕೆ ಲೇಟ್ ಆಗುತ್ತೆ ಅನುಷಾ ಅವರೇ? ಆಬ್ವಿಯಸ್ಲಿ ಗರ್ಲ್ಸ್ ಸ್ವಲ್ಪ ಲೇಟೇ ಅಲ್ಲ ಮ್ಯಾಮ್, ಎಲ್ಲದ್ರಲ್ಲೂ ಇವ್ರು ಏನಾದ್ರು ಹೆಲ್ಪ್ ಮಾಡ್ತಾರ ಮನೆ ಕೆಲಸಲ್ಲಿ? ಮಾಡ್ತಾರೆ ಮ್ಯಾಮ್, ಎಲ್ಲ ಹೆಲ್ಪ್ ಮಾಡ್ತಾರೆ. ಸೊ ಅವಾಗ ಅವ್ರಿಗೆ ಹಕ್ಕಿದೆ ಬೈಯೋದಕ್ಕೆ. ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಅವಾಗ ಹಕ್ಕಿರ್ತೀವಿ. ಮಾಡ್ತಾರೆ ಮ್ಯಾಮ್, ಅಲ್ವಾ? ಮಕ್ಳಿಗೆಲ್ಲ ರೆಡಿ ಮಾಡ್ತಾರೆ, ಮಕ್ಳದೆಲ್ಲ ಜವಾಬ್ದಾರಿ ತಗೊಂಡೆಲ್ಲ ರೆಡಿ ಮಾಡಿಬಿಟ್ಟು ಇದು ಮಾಡ್ತಾರೆ. ನೈಸ್, ಸೂಪರ್. ಈಗ ಎಲ್ಲಾರ ಮುಂದೆ ಕೆಲಸ ನಾನು ಇದು ಮಾಡ್ಬಿಡ್ತೀನಿ, ಹಾಗೆ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡ್ಬಿಡೋದು ಯಾರು? ಆ ಕೆಲಸನೇ ಮಾಡದೇ ಇರೋರು ಯಾರು? ಸರ್ ಹೇಳಿ ಸರ್, ಒಂದು ಎಕ್ಸಾಂಪಲ್ ಹೇಳಿ. ಯಾವ ಕೆಲಸನ ಎಲ್ಲರ ಮುಂದೆ ಒಪ್ಕೊಂಡು ಆಮೇಲೆ ಮಾಡಿಲ್ಲ? ನೆನಪು ಮಾಡ್ಕೊಂಡು ನೆನಪಾಗ್ತದೆ. ಅಷ್ಟೊಂದು ಮಾಡ್ಬಿಟ್ಟಿದಾರ ಆ ಥರ ಅವರು? ಏನು ಅನುಷಾರ, ನೀವೇ ಹೇಳಿ. ಊರಿಗೆ ಹೋಗುವಾಗ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿರ್ತೀನಿ ಮ್ಯಾಮ್, ರೆಡಿ ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿರ್ತೀನಿ, ಏನು ರೆಡಿ ಮಾಡಿರಲ್ಲ, ಮತ್ತೆ ಅವರೇ ಬಂದು ಬೈದು ಎಲ್ಲ ರೆಡಿ ಮಾಡ್ಕೋತಾರೆ. ಅದೇ ಒಪ್ಕೊಳ್ಳೋದು ಯಾಕೆ ಫಸ್ಟು ಅದನ್ನ ಹೇಳಿ. ಒಪ್ಕೊಳ್ಳೇಬೇಕು. ಸೊ ಎಲ್ಲರಿಗೆ ಸ್ಕೂಲಿಗೆ ಮಕ್ಕಳನ್ನೆಲ್ಲ ನಾನೇ ರೆಡಿ ಮಾಡ್ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾಳೆ. ಸೊ ಒಂದೇನು ಸ್ಕೂಲಿಗೆ ರೆಡಿ ಮಾಡ್ಬಿಟ್ಟು ಕಳಿಸಲ್ಲ, ಸೊ ನಾನೇ ರೆಡಿ ಮಾಡಿ ಕರ್ಕೊಂಡು ಬಿಟ್ಟು ಬರಬೇಕು. ಹೌದಾ? ಇವ್ರೇನು ಮಾಡ್ತಿರ್ತಾರೆ? ಇವರು ಅಲ್ಲಿ ಬರ್ತಾ ಇರ್ತಾರೆ, ರಿಫ್ರೆಶನ್ ಮಾಡ್ತಾರೆ. ಅಡುಗೆ ಮಾಡು, ಮನೆ ಕೆಲಸ ಮಾಡೋ, ಅವ್ರು ರೆಡಿ ಆಗು, ಅದರಲ್ಲಿ ಸೊ ಮಕ್ಕಳು ನೀವೇ ರೆಡಿ ಮಾಡೋದಾ? ನಾನೇ ರೆಡಿ ಮಾಡ್ತೀವಿ. ಅನುಷಾ ಅವರೇ, ಪುಣ್ಯ ಮಾಡಿದ್ದೀರಾ ನೀವು, ಇಂಥ ಗಂಡ ಸಿಕ್ಕಿದ್ದಾರೆ. ಈಗ ಮಾಡ್ತಾ ಇದಾರೆ ಮ್ಯಾಮ್. ಅಲ್ಲ, ಮುಂಚೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಅಲ್ವಾ? ಇವ್ರು ಇವತ್ತಲ್ಲಿ ಫಸ್ಟ್ ಸ್ಟ್ಯಾಂಡರ್ಡು, ಅವಳು ಎಷ್ಟು ಸ್ಟ್ಯಾಂಡರ್ಡು? ಥರ್ಡ್ ಸ್ಟ್ಯಾಂಡರ್ಡ್. ಅವ್ರು ಅಂದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಅವ್ರು ಬೈತೀನಿ ಅಂದ್ರಲ್ಲ. ಮುಂಚೆ ನಾನು ಆಫೀಸಿಗೆ ಹೋಗ್ತಾ ಇದ್ನಲ್ಲ, ಬೇರೆ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ. ಸೊ ಹಂಗಾಗ್ಬಿಟ್ಟು ಅವ್ರು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇಲ್ಲ. ಕರೆಕ್ಟ್. ಇವಾಗ ನಿಮ್ದೇ ಬಿಸ್ನೆಸ್ ಆಗಿರೋದ್ರಿಂದ ಸ್ವಲ್ಪ ಟೈಮಿಂಗ್ ಫ್ಲೆಕ್ಸಿಬಲ್. ಲಾಸ್ಟ್ ಒಂದು 2 years ಇಂದ ಫ್ಲೆಕ್ಸಿಬಲ್ ಇದೆ ಟೈಮಿಂಗ್ಸ್. ಸೊ ಹಂಗಾಗ್ಬಿಟ್ಟು ಹೋಲ್ ಅನ್ಸ್ಕೊಂಡು ಎಲ್ಲ ರೆಸ್ಪಾನ್ಸಿಬಿಲಿಟಿ ನನ್ನ ಕಂಪ್ಲೀಟ್ ಅವರೇ ಮಾಡ್ತಾರೆ. ಸೂಪರ್ ಸರ್, ತುಂಬಾ ಖುಷಿ ಆಯ್ತು ಕೇಳಿ.